ಫಾರ್ಮ್ ನಂಬರ್ 3 ಈ ಖಾತಾ ಬಗ್ಗೆ ಕ್ಲಿಯರ್ ಕಟ್ ಸರ್ಕಾರದಿಂದ ಆದೇಶ ಇದೆ. 7 ದಿವಸದಿಂದ ಅದು ಕ್ಲಿಯರೆನ್ಸ್ ಆಗಬೇಕು. 2 ದಿವಸ ಟೈಮ್ ಕೊಟ್ಟಿದ್ದಾರೆ ಬಿಲ್ ಕಲೆಕ್ಟರ್ಗೆ ಮತ್ತೆ ರೆವೆನ್ಯೂ ಆಫೀಸರ್ಗೆ ಜೆಇಗೆ. ಲಾಸ್ಟ್ಗೆ 1 ದಿವಸ ನಮ್ಮ ಕಮಿಷನರ್ ಆಗಲಿ ಚೀಫ್ ಆಫೀಸರ್ಗೆ ಟೈಮ್ ಕೊಟ್ಟಿದ್ದಾರೆ. ಆದರೂ ನಮ್ಮ ಮಾಹಿತಿ ಪ್ರಕಾರ ಸುಮಾರು ಸೈಟ್ಸ್ ವಿಥೌಟ್ ಅಪ್ರೂವಲ್ ಎನ್ಎ ಆಗಲಿ ಮತ್ತೆ ಯಾವುದು ಪ್ಲಾನಿಂಗ್ ಅಥಾರಿಟಿಯಿಂದ ಕ್ಲಿಯರೆನ್ಸ್ ಇಲ್ಲ. ಅದ್ರ ಸಲುವಾಗಿ ಫಾರ್ಮ್ ನಂಬರ್ 3ಗೆ ಡಿಲೇ ಆಗಿದೆ. ಆದರೂ ಶಾಸಕರು ಹೇಳುತ್ತಾರೆ ಅದು ಏನ್ ಪರ್ಟಿಕ್ಯುಲರಿ ಮಾಹಿತಿ ಅವರು ಕೊಟ್ಟಿದ್ದಾರೆ ಸಿರಾನಲ್ಲಿ, ಅದ್ರ ಬಗ್ಗೆ ನಾನು ಇಮಿಡಿಯೇಟ್ ಆಕ್ಷನ್ ತಗೋತೇನೆ. ಮತ್ತೆ ಸೆಕೆಂಡನೇ ಪ್ರಶ್ನೆ ಏನಿದೆ ಅಂದ್ರು ಬಿಬಿಎಂಪಿ ಮಾಡೆಲ್ ತರ ಇಡೀ ಕರ್ನಾಟಕ ಸ್ಟೇಟ್ಗೆ ಎ ಖಾತಾ ಬಿ ಖಾತಾ ಅದು ಸರ್ಕಾರಕ್ಕೆ ಗಮನಕ್ಕೆ ಇದೆ ಅಂತ ಕೇಳಿದ್ದಾರೆ. ಅದು ಆಲ್ರೆಡಿ ಪ್ರೊಸೆಸ್ ನಲ್ಲಿ ಕಂಪ್ಲೀಟ್ ಆಗಿದೆ. 90% ಅಸೆಂಬ್ಲಿನಲ್ಲಿ ಬಿಲ್ ಪಾಸ್ ಆಗಿದೆ, ಗೆಜೆಟ್ ಆಗಿದೆ. ಈಗ ವಿತಿನ್ 1 ಮಂತ್ ನಲ್ಲಿ ಅಬ್ಜೆಕ್ಷನ್ ಕಾಲ್ ಫಾರ್ಮ್ ಮಾಡಿ ಅದು ಎ ಖಾತಾ ಬಿ ಖಾತಾಲಿಂದ ಇಡೀ ಸ್ಟೇಟ್ಗೆ ಅದು ತುಂಬಾ ಹೆಲ್ಪ್ ಆಗ್ತದೆ. ಅದು 100% ನಾನು ವಿತಿನ್ 1 ತಿಂಗಳಿನಲ್ಲಿ ಮಾಡ್ತೀನಿ ಅಂತ ಹೇಳ್ತೀನಿ. ಸಭಾಧ್ಯಕ್ಷರೇ, ಶಾಸಕರು ಸಿರಾನಲ್ಲಿ ಒಂದು ಮೀಟಿಂಗ್ ಮಾಡಬೇಕಂತ ಹೇಳಿದ್ದಾರೆ. ಅಸೆಂಬ್ಲಿ ಆದ್ರ ಮೇಲೆ ನಾನು ಒಂದು ಮೀಟಿಂಗ್ ಮಾಡಿಸ್ತೀನಿ. ಇನ್ನೊಂದು ಕೇಳಿದರೆ ಪ್ಲಾಟ್ಸ್ ಐಡೆಂಟಿಫೈ ಯಾರು ಮಾಡ್ತಾರೆ ಪಾಯಿಂಟ್ ಔಟ್ ಅಂತ. ಯಾಕಂದ್ರೆ ಆಲ್ರೆಡಿ ಪ್ಲಾಟ್ ಥ್ರೋ ಡಿಸಿ ಥ್ರೋ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಲಿಂದ ಕನ್ಫರ್ಮ್ ಆಗಿ ನಮ್ಮ ಡಿಪಾರ್ಟ್ಮೆಂಟ್ಗೆ ಬರ್ತದೆ. ಅಲ್ಲೇ ನಮ್ಮ ಕಮಿಷನರ್ ಆಗಲಿ ರೆವೆನ್ಯೂ ಆಫೀಸರ್ ಆಗಲಿ ಎ ಖಾತಾ ಬಿ ಖಾತಾ ಏನ್ ಮಾಡಿದ್ದಾರೆ ಅದೇ ಇಲ್ಲಿಗಲ್ಗೆ ಅದು ಎಲ್ಲರಿಗೆ ಕರೆಕ್ಟ್ ಮಾಡ್ಬೇಕಂತ ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಅದು ವಿತಿನ್ 1 ಮಂತ್ ಆದ್ರ ಮೇಲೆ ಅದು ಡೆಫಿನೆಟ್ಲಿ ಫೈನಲೈಸ್ ಆಗ್ತದೆ. ಅದ್ರ ಮೇಲೆ ನಾವು ಫೈನಲ್ ಮಾಡ್ತೀವಿ. ಅಧಿಕಾರಿ ಜೊತೆಗೆ ಮಾತಾಡ್ತೀನಿ ಮತ್ತೆ ತಮ್ಗೆ ಆ ದಿವಸ ಕರೆಸ್ತೀನಿ.